ಎಲ್ರಿಗೂ ನಮಸ್ಕಾರ. ಈ ನೇಪಾಲ್ ಮತ್ತು ಸಿಕ್ಕಿಂ ಸೀರೀಸ್ 5ನೇ ದಿನಕ್ಕೆ ಸ್ವಾಗತ. ಆಮ್, ನಾನು ಈಗ ಪೋಖ್ರಾ ಸಿಟಿ ಇದಾಗ ಅದನ. ಟೈಮ್ ಬಂದ್ಬಿಟ್ಟು 8 ಗಂಟೆ ಆಗೈತೆ. ಆಲ್ಮೋಸ್ಟ್ 17 ಡಿಗ್ರೀಸ್ ಐತೆ. ನಿನ್ನೆ ಅಯೋಧ್ಯದಿಂದ ಸಿನೋಲಿ ಬಾರ್ಡರ್ ಬಂದು ಪರ್ಮಿಟ್ಟು, ಕರೆನ್ಸಿ ಎಕ್ಸ್ಚೇಂಜ್, ಸಿಮ್ ಕಾರ್ಡ್ ತಗೊಂಡು ಪೋಖ್ರಾಗ್ ನಿನ್ನೆ 7 ಗಂಟೆಗೆ ಬಂದೆ. ಇವತ್ತು ಏನ್ ಪ್ಲಾನ್ ಅಂದ್ರ ಎಲ್ಲಾ ಕಡೆ ಪ್ಲೇಸಸ್ ಸುತ್ತಾಡೋದೈತು. ಭಾಳ ಅದಾವ ಆಜು ಬಾಜು ಪ್ಲೇಸಸ್. ಸೊ ಎಲ್ಲಿ ಹೋಗೋದಂತ ನಾನ್ ನಿಮ್ಗ ಎಲ್ಲಾ ಪ್ಲೇಸಸ್ ಎಲ್ಲ ಇನ್ಫಾರ್ಮೇಶನ್ ಕೊಡ್ತೇನೆ ಆನ್ ದ ವೇ. ಈಗ ಏನ್ ಮಾಡೋದು ಅಂದ್ರ ನಾನ್ ಹಾಸ್ಟೆಲ್ ಅಂತ ಡಾರ್ಮೆಟ್ರಿದಾಗ ಇರೋ ರೂಮ್ ಬೆಡ್ ತಗೊಂಡೇನು. ಸೊ ಚಲೋ ಐತೆ ಇದು ಪ್ರಾಪರ್ಟಿನೂ. ಆಲ್ಮೋಸ್ಟ್ ಎಲ್ಲಾ ಕಡೆನೂ ನಾನು ಇದನ್ನ ಪ್ರಿಫರ್ ಮಾಡೋದು. ಸೊ ಐ ಹೋಪ್ ನಿಮ್ಗೆ ವಿಡಿಯೋ ಲೈಕ್ ಆಗ್ತಿತ್ತು. ನಾನು ನಿಮ್ಗೆ ಫೋಟೋ ಬ್ಲಾಗಿಂಗ್ ಸೆಟಪ್ಗೆ ಸಿಗ್ತೇನೆ. ಆಲ್ ರೈಟ್, ಇಲ್ಲಿ ಹಾಸ್ಟೆಲ್ ಇಂದ ಹೊಂಟೆ. ರಾತ್ರಿ 15 ಡಿಗ್ರೀಸ್ ಇತ್ತು. ನಾವು ಟಿ ಶರ್ಟ್ ಹಾಕೊಂಡೆ, ನಾ ಶರ್ಟ್ ಅದ್ರ ಮೇಲೆ ಜಾಕೆಟ್. ಟೈಮ್ 8:05. ಇಲ್ಲೇ ಇದು ಮೇನ್ ಸೇವಾ ಲೇಕ್ ಅಂತ ಐತಿ ಇಲ್ಲಿ ಪೋಖ್ರಾದಾಗ ಫೇಮಸ್. ಸೊ ಅಲ್ಲಿಂದ ಹರ್ಡ್ಲಿ ಒಂದು 1 ಕಿಲೋಮೀಟರ್ ಇಲ್ಲ. ಇಲ್ಲಿ ಮುಂದ್ ನೋಡತ್ತಿಲ್ಲ, ಇದು ಸೇವಾ ಲೇಕ್ ಫೇಮಸ್. ಇಲ್ಲ ಬೋಟಿಂಗು ಎಲ್ಲ ಅದಾವು. ಏನು ಬ್ಯೂಟಿಫುಲ್ ಸಿಟಿ. ನಿನ್ನೆ ರಾತ್ರಿನೂ ಒಂದ್ ರೌಂಡ್ ಹಾಕೊಂಡ್ ಬಂದೆ. ಹೋಟೆಲ್ಸ್ ಎಲ್ಲಾನು ಮಸ್ತ್ ಅದಾವು. ಭಾಳ ಆಪ್ಷನ್ಸ್ ಅದಾವ, ಚೂಸ್ ಮಾಡ್ಬೋದು. ಇಲ್ಲಿಂದ ಇದು ಲೇಕ್ ಸೈಡ್ ಶಾಪ್ಸ್ ಅವು ಇವು ಸ್ಟಾರ್ಟ್. ಇದ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್ ಇಲ್ಲಿ. ಗಾಡಿ ತೊಳಿಬೇಕಪ್ಪ, ಭಾಳ ಹೊಲಸಾಗಿತ್ತು. ಚೈನ್ ಕ್ಲೀನು ಮಾಡಿಲ್ಲ, ಮರ್ತ ಇವತ್ತು ಬೆಳಿಗ್ಗೆ. ಆಮೇಲೆ ಬಂದು ಮಾಡ್ತೇನೆ. ಪೋಖ್ರಾ ಸಿಟಿ ಇಷ್ಟು ಕ್ಲೀನ್, ಪೋಖ್ರಾ ಸಿಟಿ ಹಿಂಗ್ ಇರ್ತದಂತ ನಾನು ಯಾವಾಗ ಅನ್ಕೋತಿದ್ದಿಲ್ಲ. ರಾತ್ರಿ ಎಲ್ಲ ಫುಲ್ ಲೈಟಿಂಗ್ಸ್ ಇಲ್ಲೇ, ಎಲ್ಲ ಹೋಟೆಲು, ಎಲ್ಲ ಅಂಗಡಿ ಹೊರಗ. ಅದೇ ಸೊ ಇವತ್ತಿಂದ ಫಸ್ಟ್ ಪ್ಲೇಸ್ ಇನ್ ಪೋಖ್ರಾ ಶಿವ ಸ್ಟ್ಯಾಚ್ಯೂ. ಇಲ್ಲಿಂದ 13 ಕಿಲೋಮೀಟರ್ ಐತೆ, ಅರ್ಧ ತಾಸು ಐತೆ. ಸೊ ಫಸ್ಟ್ ಪ್ಲೇಸ್ ಹೋಗೋದು ಅಲ್ಲಿ. ಇಲ್ಲಿ ಬಂದ್ ಮುಟ್ಟಿದೆ ಶಿವ ಸ್ಟ್ಯಾಚ್ಯೂ. ಇಷ್ಟೊಂದು 25 ಮಿನಿಟ್ ಹಿಡಿತು. ರೋಡ್ ಅಂತೂ ಮಸ್ತ್ ಆಯ್ತು, ಮಜಾ ಬಂತು. ಸೊ ಇಲ್ಲಿ ಹೋಗಿ ನೋಡೋಣ. Om Namah Shivaya, 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 Om Namah Shivaya. ದರ್ಶನ ಆಯ್ತು. ಇಲ್ಲೇ ಇದು 51 ಫೀಟ್ ಪ್ಲಸ್ ಕೆಳಗಿನ ವೈಟ್ ಸ್ತೂಪ ಐತಲ್ಲ, 57 ಫೀಟ್ ಐತೆ. ಟೋಟಲ್ 108 ಫೀಟ್ ಮಾಡಿದಾರೆ. ಆಮೇಲೆ ಸುತ್ತಲೂ 108 ಶಿವಲಿಂಗ ಐತು. ಇದೊಂದು 2021ಗೆ ನಾವು ಕಂಪ್ಲೀಟ್ ಆಗಿತ್ತು. ಮಸ್ತ್ ಆಯ್ತು, ಒಳ್ಳೆ ನೆಮ್ಮದಿ. ನಾದ ಈ ಡೇ ಫಸ್ಟ್ ದೇವ್ರ ನೋಡ್ಕೊಂಡ ಸ್ಟಾರ್ಟ್ ಮಾಡೋಣ ಅಂತೇಳಿ ಫಸ್ಟ್ ಇಲ್ಲೇ ಶಿವ ಸ್ಟ್ಯಾಚ್ಯೂಗೆ ಬಂದೆ. ನಾ ಇನ್ನೊಂದು 5-10 ಮಿನಿಟ್ ಇರ್ತೇನೆ, ಆಮೇಲೆ ನೆಕ್ಸ್ಟ್ ಪ್ಲೇಸ್ ಹೋಗೋದು. ಶಿವಜಿದ ದರ್ಶನ ಆತ. ಈಗ 2ನೇ ಸ್ಪಾಟ್ ಹೊಂಟೇನು. ಆ ಜಾಗ ಹೆಸರು ಶಾಂತಿ ಸ್ತೂಪ ಅಥವಾ ಪೀಸ್
ಪೀಸ್ ಪಗೋಡ ಅಂತಾರ. ಇಲ್ಲಿಂದ ಒಂದ್ 3 ಕಿಲೋಮೀಟರ್ ಐತೆ. ಈಗ ಇಲ್ಲಿಂದ ಫುಲ್ ಪೋಖ್ರಾ ಸಿಟಿ ಕಾಣಿಸ್ತೈತೆ ಆಕ್ಚುಲಿ. ಅಲ್ಲೇ ಶಿವ ಸ್ಟ್ಯಾಚು ಕಡೆ ನಿಂತ ಅದ್ರ ಫುಲ್ ಕ್ಲೌಡಿ ಐತ. ಸೊ ಅದಕ್ಕೇನೋ ಕಾಣವಲ್ತು. ಇಲ್ಲಿ ರೋಡ್ ಮಾತ್ರ ಯಪ್ಪ ಫುಲ್ ಖತರ್ನಾಕ್, ಫುಲ್ ಕೆಳಗು, ಫುಲ್ ಏರ್ಕಿ. ಸೊ ಇಲ್ಲಿಂದ ಇನ್ನೊಂದ್ 5 ಮಿನಿಟ್ ಐತೆ ಅಲ್ಲಿ ಹೋಗ. ಟೈಮ್ 9 ಬಂದೈತೆ, ಏನೋ ನಾಷ್ಟ ಆಗಿಲ್ಲ. ಸೊ ಇಲ್ಲಿ ಪೀಸ್ ಪಕೋಡ ಶಾಂತಿ ಸ್ತೂಪ ಕಡೆ ಹೋಗಿ ನಾಷ್ಟ ಮಾಡ್ತೇನೆ. ಇದು ಶಾಂತಿ ಸ್ತೂಪ ಏನೋ World War II ಆದ್ಮೇಲೆ ಅದ್ರ ಸಂಬಂಧ ಎಲ್ಲ ಜಗತ್ತಲ್ಲಿ ಶಾಂತಿ ಇರ್ಲಿ ಅಂತ ಕಟ್ಟಾಕ್ತಿದ್ರು World War II. ಆದ್ರ ಭಾಳ ಡಿಫಿಕಲ್ಟೀಸ್ ಇದ್ದು, ಆಮೇಲೆ ಏನೇನೋ ಆಗಿ ಆ ನಿಲ್ಲಕತ್ತಿದ್ ಕೆಲ್ಸ. ಬಟ್ ಅರೌಂಡ್ 90s 2000ದಾಗ ಕಂಪ್ಲೀಟ್ ಆಗೈತಿ ಇದು. ಆಯ್ತು, ಪೀಸ್ ಪಗೋಡ ಆಯ್ತು. ಅಲ್ಲಿ ವಿಡಿಯೋಸ್ ಅಲೌಡ್ ಇದ್ದಿದ್ದಿಲ್ಲ, ಫೋಟೋಸ್ ತಕ್ಕೋಬಹುದು. ಬುದ್ಧ ಸ್ಟ್ಯಾಚು ಎಲ್ಲ ಮೆಡಿಟೇಷನ್ ಮಾಡಕ್ಕೆಲ್ಲ ಜಾಗ ಆಯ್ತು. ಯಪ್ಪ ಹತ್ತು ಇಳಿದೋಗಕ್ ಸಾಕಾತು. 1 ಕಿಲೋಮೀಟರ್ ಐತೆ ಸ್ಟೆಪ್ಸ್. ಫುಲ್ ಬೆವರಲ್ಲ. ನಾನ್ ಬೆಳಿಗ್ಗೆ ತಂಡ ಇರ್ತಕ್ಕಂತ ಒಳಗ್ ಒಂದ್ ಟೀ ಶರ್ಟು, ಅದ್ರ ಮೇಲೆ ಒಂದ್ ಶರ್ಟು, ಅದ್ರ ಮೇಲೆ ಈ ಜಾಕೆಟ್ ಹಾಕೊಂಡ್ರೆ ಅಯ್ಯೋ ಬೆವ್ರು ಇಳಾಕತ್ತ ನಂಗೆ. ಆಲ್ರೈಟ್, ಈಗ ಟೈಮ್ ಬಂದ್ಬಿಟ್ಟ 9:50. ನೆಕ್ಸ್ಟ್ 2 ಪ್ಲೇಸ್ ಎಲ್ಲಿ ಹೊಂಟೇನ, ಅದಕ್ಕ ಸಿಟಿಗೆ ಹೋಗ್ಬೇಕು ನಾನು. ಇಲ್ಲಿಂದ 10 ಮಿನಿಟ್ಸ್ ದಾರಿ ಐತೆ. ಸೊ ಯಾವ ಜಾಗಕ್ಕೆ ಹೊಂಟೇನಂದ್ರ ಆ ದೇವೀಸ್ ವಾಟರ್ ಫಾಲ್ ಅಂತ. ಅದ್ರ ಮುಂದೆ ಇನ್ನೊಂದು ಪ್ಲೇಸ್ ಐತ, ಅದು ಹೇಳ್ತೇನೆ ನಿಮ್ಗೆ ಆಮೇಲೆ. ಇದು ಮಾತ್ರ ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಅಷ್ಟೇ. ಮತ್ತು ದೇವೀಸ್ ಫಾಲ್ ಬಂದೆ. ಇದು ಇಲ್ಲೇ ಪಾರ್ಕ್ ಮಾಡಿದೆ. ಇದು ಎಂಟ್ರೆನ್ಸ್. ಆಯ್ತು, ದೇವೀಸ್ ಫಾಲ್ ಎಂಟರ್ ಆದೆ. 150 rupees ಇದು ಏನೋ ಎಂಟ್ರಿ ಚಾರ್ಜು. ಈ ಕಡೆ ಅನ್ನಪೂರ್ಣ ಮೌಂಟೇನ್ ರೇಂಜ್ ಅದು ಏನೋ ಕಲ್ಲಿನ ಸ್ಟ್ರಕ್ಚರ್ ಮಾಡ್ಯಾರ, ಹೆಂಗ್ ಕಾಣಿಸ್ತದೆ ಅನ್ಸುತ್ತೆ. ಸೊ ಇದ್ರದ್ದು ಏನ್ ಸ್ಟೋರಿ ಅಂದ್ರ, ದೇವಿ ಆಮೇಲೆ ಇದು ವಾಟರ್ ಫಾಲ್ ಆಕ್ಚುಯಲ್ ಹೆಸರು ಅಂಡರ್ ಗ್ರೌಂಡ್ ವಾಟರ್ ಫಾಲ್ ಅಂತ. 1960 ಟೈಮ್ದಾಗ ಸ್ವಿಟ್ಜರ್ಲ್ಯಾಂಡ್ ಇಂದ ಗಂಡ ಹೆಂಡತಿ ಬಂದಿದ್ರು, ಸ್ವಿಮ್ಮಿಂಗ್ ಮಾಡಾಕತ್ತಿದ್ರಂತ. ಆಕೆ ಹೆಣ್ಮಗಳು ಜಾರ್ ಬಿದ್ದು ಹೋದ್ಲು ಅಂತ. 3 ದಿನ ಅದಕ್ಕೂ ಬಾಡಿ ಯಾವ್ದೋ ಒಂದು ಲೇಕ್ ಸಿಕ್ಕಿತ್ತು. ಸೊ ಅವ್ರಪ್ಪ ಡೇವಿಡ್ಸ್ ವಾಟರ್ ಫಾಲ್ ಅಂತ ಇಡ್ರಿ ಇದ ಹೆಸರು ಅಂತ ನೆನಪಗ. ಸೊ ಡೇವಿಡ್ ಇಡ್ಲಿಲ್ಲ, ದೇವೀಸ್ ವಾಟರ್ ಫಾಲ್ ಅಂತ ಹೆಸರು. ಇದು 500 ಫೀಟ್ ಉದ್ದಗ ಆಯ್ತು. ಆಮೇಲೆ 100 ಫೀಟ್ ಕೆಳಗ ನೀರ್ ಹೋಗ್ತೈತಂತ. ಇಲ್ಲಿಂದ ಹೋಗಿ
ಮುಂದ ಗುಪ್ತೇಶ್ವರ್ ಕೇವ್ ಐತು. ನೆಕ್ಸ್ಟ್ ಅಲ್ಲಿ ಹೊಂಟೇನ. ಸೊ ಅಲ್ಲಿ ಹೋಗಿ ಆ, ಅಲ್ಲಿಂದ ಹೋಗ್ತಿತ್ತು ಒಳಗ್, ಕೇವ್ ಒಳಗ್ ಹೋಗ್ತಿತ್ತು. ಅವಾಗಂತೂ ಬೇಜಾನ್. ಸೊ ಅಲ್ಲಿ ಕೇವ್ ಒಳಗ್ ಆಯ್ತು, ಸಿಕ್ಕಾಪಟ್ಟೆ ಆಯ್ತು. ಆಯ್ತು, ಇಲ್ಲೇ ದೇವಿ ವಾಟರ್ ಫಾಲ್ ಕಡೆ ಅದನ್ನು. ಇಲ್ಲೇ ಬಾಜು ಗ್ರ್ಯಾಂಡ್ ಮಾಸ್ ರೆಸ್ಟೋರೆಂಟ್ ಅಲ್ಲೇ ನಾಷ್ಟ ಮಾಡಿದೆ. ಈ ಗುಪ್ತೇಶ್ವರ್ ಮಹಾದೇವ್ ಕೇವ್ ಐತಲ್ಲ, ಅದು ಇಲ್ಲೇ ಅಪೋಸಿಟ್ ಐತು. ಸೊ ನಾಷ್ಟಾದಾಗ ಇದನ್ ಮಾಡಿದ್ವಿ, ಒಂದು ಆಲೂ ಪರೋಟ ಮತ್ತು ಕಾಫಿ. ಅಯ್ಯೋ, ನಾನು ಕಾಫಿ ಹೇಳಿದ್ರೆ ಒಂದು ಸಣ್ಣ ಕಪ್ ಅಂದ್ರ ದೊಡ್ಡ ಕ್ಯಾಪಚಿನೋ ಅಂದಿರ್ತಲ್ಲ ಆ ತರ ಕೊಟ್ರೆ ಸಾಕ. ಟೈಮ್ ಬಂದ್ಬಿಟ್ಟು 10:45. ಇದು ಗುಪ್ತೇಶ್ವರ್ ಮಹಾದೇವ್ ಟೆಂಪಲ್ ಇದೆ ಎಂಟ್ರೆನ್ಸ್. ಮಹಾದೇವ್ ಟೆಂಪಲ್ ಅಲ್ಲ, ಕೇವ್ ಒಳಗ ಶಿವಂದು ಸ್ಟ್ಯಾಚ್ಯೂ. ಇದು entrance. ಆಯ್ತು, ಗುಪ್ತೇಶ್ವರ್ ಮಹಾದೇವ್ ಕೇವ್. ಯಪ್ಪ, ಇಲ್ಲೂ ಮೆಟ್ಲ ಹತ್ತದಾತ. Anything, sir? Aye, sir, this is ಸ್ವಲ್ಪ ಬೆಳಿಗ್ಗೆ ತಂದೆ ಅಂತ ಹೇಳಿ ಫುಲ್ ಪ್ಯಾಕ್ ಮಾಡ್ಕೊಂಡು ಅಂದ್ರೆ ದೇವ್ರು ಇದಾಗಿತ್ತು. ಸೊ ಟೈಮ್ 12:30 ಆಗೈತ. ಸೊ ಒಳಗ ಒಂದು ಹೌಸ್ ಶೆಡ್ ಐತಿ. ಅಂದ್ರೆ ನಂದಿ ಶಿವನ್ ಮೇಲೆ ಐತಿ ಮೂರ್ತಿ. ಸೊ ಏನಂದ್ರೆ ಕಾಪಾಡಕತ್ತಿತ್ತ ಅಂತ ಅದಕ್ಕೆ ಕೊಟ್ರೆ ಇಲ್ಲಿ. ಆಮೇಲೆ ಒಳಗ ಈ ಕಡೆ ದೇವಿ ಫಾಲ್ ಇಂದ ನೀರೇನ್ ಬರಕತ್ತೆ ಈ ಕೇವ್ ಒಳಗ ಹೋಗ್ತೈತೆ. ಸಿಕ್ಕಾಪಟ್ಟೆ ಅಲ್ಲಿ ಕೇವು ಸಿಕ್ಕಾಪಟ್ಟೆ ಇದೆ. ಆ ಟೂರಿಸ್ಟ್ ಅಂತೂ ತೊಂದರೆ. ಅಲ್ಲಿ ಕೇವ್ ಒಳಗ ಒಬ್ರು ಇಬ್ರು ಅಷ್ಟೇ ಒಮ್ಮೆ ಹೋಗಕ್ ಆಗ್ತಿತ್ತು, ಅದು ಬಗ್ ನಡಿಬೇಕು. ಸೊ ಚಲೋ ಐತೆ. ಈಗ ನೆಕ್ಸ್ಟ್ ಒಂದು ಪರ್ಮಿಟ್ ಮಾಡಿಸ್ಬೇಕ. ನಾನು ಆ, ಅಲ್ಲೇ ಹೋಗಿ ಮಾತಾಡ್ತೇನೆ ನಿಮ್ಗೆ. ಇಲ್ಲೇ ಎ ಕ್ಯಾಪ್ ಪರ್ಮಿಟ್ ಆಫೀಸಿಗೆ ಬಂದೇನೆ. ಎ ಕ್ಯಾಪ್ ಅಂದ್ರೆ ಅನ್ನಪೂರ್ಣ ಕನ್ಸರ್ವೇಟಿವ್ ಏರಿಯಾ ಪ್ರಾಜೆಕ್ಟ್ ಅಂತ. ಸೊ ಇದು ಯಾವ್ದೋ ಟ್ರೆಕ್ಕಿಂಗ್ ಆಗ್ಲಿ, ಲೋವರ್ ಮಸ್ಟ್ಯಾಂಗ್, ಅಪ್ಪರ್ ಮಸ್ಟ್ಯಾಂಗ್, ಮನಾಂಗ್ ಅಥವಾ ಅನ್ನಪೂರ್ಣ ಸರ್ಕಿಟ್ ಏನೇನೋ ಇಲ್ಲಿ ನೇಪಾಳದಾಗ ಅನ್ನಪೂರ್ಣ ರೇಂಜ್ದಾಗ ಏನೇ ಆಕ್ಟಿವಿಟೀಸ್ ಅಥವಾ ಟ್ರೆಕ್ಕಿಂಗ್ ಅಥವಾ ಅಲ್ಲಿ ಹೋಗೋದಿತ್ತಂದ್ರು ಈ ತರ ಮಾಡಿಸ್ಕೋಬೇಕು. ಈ ತರ ಪರ್ಮಿಟ್ ಸಿಗ್ತದ. ಏನ್ ಫಾರ್ಮ್ ಹೆಂಗಿರ್ತೈತೆ ಅನ್ನೋದು ನಾನು ನಿಮ್ಗೆ ಈಗ ಇಲ್ಲಿ ಹಾಕ್ತೇನೆ. ಸೊ ಏನಿಲ್ಲ, ಬರೀ ಒಂದ್ 2 ಫೋಟೋ, ಐಡೆಂಟಿ ಪ್ರೂಫ್ ಅಪ್ಡೇಟ್ ಮಾಡಕ್ಕಷ್ಟ ಒಂದ್ ಫಿಲ್ ಮಾಡಿ ವಿದಿನ್ 2 ಮಿನಿಟ್ಸ್ ಸಿಕ್ಬಿಡ್ತದೆ. 2 ಫೋಟೋ ಬೇಕಿದೆ, ಮತ್ತೇನೂ ಇಲ್ಲ. ಬರೀ 2 ಫೋಟೋ ಎಂಟ್ರಿ ಹಾಕ್ತದೆ. ಒಳಗ ಟೂರಿಸಂ ಸ್ಟಾಫ್ ಭಾಳ ಭಾಳ ಹಾಸ್ಪಿಟಾಬಿಲಿಟಿ ಇದಾರ, ಭಾಳ ಹೆಲ್ಪ್ ಮಾಡ್ತಾರೆ ಎಲ್ಲರಿಗೂ ಸಜೆಷನ್. ನಾನು ಅಲ್ಲಿ ನಿಂತವ್ರು ಈಗ ಭಾಳ ಜನ ಬರಾಕತ್ತಿದ್ರು, ಅದನ್ನ ಕೇಳಾಕ್ತಾರ. ಅವ್ರು ಎಷ್ಟು ಪೇಷನ್ಸ್ಲಿ ಆನ್ಸರ್ ಮಾಡ್ತಿದ್ರು. ಒನ್ ಆಫ್ ದ ಬೆಸ್ಟ್ ಅವ್ರಿಗೆ ಹೇಳ್ದೆ ನಾನು. ಸೊ ಇದ್ರದ್ದು 1000 rupees ಆಗ್ತೈತಿ ನೇಪಾಳಿ ಕರೆನ್ಸಿ.
ಸೊ ಈಗ ಟೈಮ್ ಬಂದ್ಬಿಟ್ಟು 1 ಗಂಟೆ ಆಗಿತ್ತು. ನಾನ್ ಅನ್ಕೊಳಕ್ತೇನೆ ರೂಮಿಗೆ ಹೋಗ್ತೇನೆ, ಸ್ವಲ್ಪ ಮಲ್ಕೋತೇನೆ. ಯಾಕಂದ್ರ ಇದು ಹೋಲ್ 23 days ಆಗೈತಲ್ಲ, ಅರೌಂಡ್ 18 days ಬರೀ ಟ್ರಾವೆಲಿಂಗ್ ಆಗ್ತೈತೆ. 5 days ಏನೈತೆ ಈಗ ಪೋಖ್ರಾ, ಕಾಠ್ಮಂಡು, ಡಾರ್ಜಿಲಿಂಗ್, ಗ್ಯಾಂಗ್ಟಾಕ್ ಅಂತ ಐತಲ್ಲ, ಇವು 4 ಪ್ಲೇಸಸ್ ಅಷ್ಟೇ ನಾನು ಇರುದಾಕೈತಿ. ಬಾಕಿ ಟೈಮ್ ಎಲ್ಲ ಟ್ರಾವೆಲ್. ಸೊ ಅದಕ್ಕೆ ಸ್ವಲ್ಪ ರೆಸ್ಟ್ ಆದ್ರೂ ಸಿಕ್ಕತಿಲ್ಲ ಅಂದ್ರೆ ಹಾರ್ಡ್ಲಿ 5-6 hours ನಿದ್ದೆ ಆಗ್ತೈತೆ. ಅದ್ರ ಮೇಲೆ ಎಡಿಟಿಂಗ್ ಮಾಡೋದು ಅಲ್ಲೇ ಅದ ಟೈಮ್ ಆಕೈತಿ, ದಿನ ಅಪ್ಲೋಡ್ ಮಾಡ್ಬೇಕು. ಸೊ ಅದನ್ನ ಮಿಸ್ ಮಾಡಕ್ ಆಗಲ್ಲ. ಸೊ ಅದಕ್ಕೆ ಕಳ್ಕೊಳಕತ್ತೇನೆ. ಈಗ ಹೋಗಿ ಸ್ವಲ್ಪ ರೆಸ್ಟ್ ತಗೋತೇನೆ 1-2 ತಾಸು. ಇನ್ನು 2 ಪ್ಲೇಸಸ್ ಅದಾವ. ಸೊ ಅದನ್ನ ನಿಮ್ಗ ಸಂಜೆಕ್ ಅರೌಂಡ್ 4-4:15 ಸಿಕ್ಕಾಗ ಹೇಳ್ತೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಲೈಕ್ ಆಗಾಕತ್ತೈತ. ಲೈಕ್ ಆದ್ರ ಲೈಕ್ ಬಟನ್ ಒತ್ತಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಮಾಡ್ಕೊಳ್ರಿ. ಸೇವಾ ಲೇಕ್ ಮತ್ತ ತಾಲ್ ಬರಹಿ ಟೆಂಪಲ್ ದರ್ಶನ ಆಯ್ತು. ಬಟ್ ಜನ ಬಾಳ ಇದ್ರ ಬ್ಲಾಗಿಂಗ್ ಮಾಡಕ ಮನ್ಸಾಗ್ಲಿಲ್ಲ. ಸೊ ಇದು ತಾಲ್ ಬರಹಿ ಆ ಗುಡಿ ಐತಲ್ಲ, ಇದು ಆ ವರಹಿ ಅಂದ್ರ ಇದು ವರಹಿ ಕಾಡ್ ಹೊಂದಿ ಇದು. ಇವ್ರ ದುರ್ಗಾ ದೇವಿ ಕಾಡಂದಿ ಅವತಾರ ತಗೊಂಡಿದ್ರಂತ ರಾಕ್ಷಸನ್ ನಾಶ ಮಾಡಕ್. ಅದಾದ ಕೂಡ ಇಲ್ಲಿ ಪೋಖ್ರಾಕ್ ಬಂದ್ ಆ ಇದ್ರಂತ. ಸೊ ಆಕ್ಸಿಡೆಂಟ್ ಆಗಿತ್ತು. ಸೊ ಅದ್ರದ್ದು ಐತೆ ಯಾವ್ದೋ ಒಂದ್ ರಾಜ ಆ ಕಟ್ಸಿದ್ದು. ಸೊ ಅಲ್ಲಿ ಬೋಟ್ನಾಗ ಹೋಗ್ಬೇಕು. 130 ರೂಪಾಯಿ ಚಾರ್ಜ್. ಹೋಗಿ ಅಲ್ಲಿ 5:15 ಹೋಗೋದಕ್ಕ ನಾನು 5 ಗಂಟೆಗೆ ರೂಮಿಗೆ ಬಿಟ್ಟು ಇಲ್ಲ 5:15 ಬಂದು ಪಟ್ನ ಹೋಗಿ ಬರುದಾತು. ಆಮೇಲೆ ಲೇಕ್ ಸೈಡ್ ಅಂತೂ ತುಂಬಾ ಜನ. ಇದು ಲೇಕ್ ರೋಡ್ ಅಂತಾರೆ ಇದಕ್ಕೆ. ಹಾಪ್ನಿಂಗ್ ಪ್ಲೇಸ್ ಇಲ್ಲೇ ಎಲ್ಲ ಶಾಪಿಂಗ್ ಮಾಡ್ಬೋದು. ಆ ಮತ್ತೇನಪ್ಪ ಸ್ಟೇಗಳು ಅದಾವ, ಎಲ್ಲ ಎಕನಾಮಿಕ್ ಅದಾವು, ರೆಸ್ಟೋರೆಂಟ್ಸು ಎಲ್ಲ ಅದಾವ. ಸೊ ಇವತ್ತ ಇದು 6 ಪ್ಲೇಸಸ್. ಬೆಳಗ್ಗೆಯಿಂದ ಶಿವ ಸ್ಟ್ಯಾಚು, ಶಾಂತಿ ಸ್ತೂಪ, ದೇವೀಸ್ ವಾಟರ್ ಫಾಲ್, ಗುಪ್ತೇಶ್ವರ್ ಕೇವ್, ಸೇವಾ ಲೇಕ್, ಆಮೇಲೆ ತಾಲ್ ಬರಹಿ. ನಾ ಮಧ್ಯಾಹ್ನ 1-2 ತಾಸು ಹೋಗಿ ಮಕ್ಕೊಂದೆ. ಯಾಕಂದ್ರೆ ನೆಕ್ಸ್ಟ್ 5 daysಗೂ ಬಹಳ ಎಕ್ಸೈಟೆಡ್ ಅದೇನ. ಏನಪ್ಪಾ ಅಂದ್ರ ಫುಲ್ ಅಡ್ವೆಂಚರಸ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಇರ್ತದ. ಇವತ್ತು ಸ್ವಲ್ಪ ಜಲ್ದಿ ಹೋಗಿ ಮಕ್ಕೋಬೇಕ, ನಾಳೆ 4:15 ಹೇಳ್ಬೇಕು. ಐ ಹೋಪ್ ನಿಮ್ಗೆ ಬ್ಲಾಗ್ ಇಷ್ಟ ಆತ. ಲೈಕ್ ಆಗಿದ್ರ ಲೈಕ್ ಬಟನ್ ಒತ್ತಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾಳೆ ನಾಳೆ ವೇಟ್ ಮಾಡ್ರಿ, ವಿಡಿಯೋಸ್ ಎಲ್ಲ ನೋಡ್ರಿ. ನಾಳೆದು ಏನ್ ಪ್ರಯಾಣ ಅಂದ್ರ ಲೋವರ್ ಮಸ್ಟ್ಯಾಂಗ್ ಮುಕ್ತಿನಾಥ್ ಟೆಂಪಲ್. ಸೊ ಇಲ್ಲಿಗ ವಿಡಿಯೋ ಎಂಡ್ ಮಾಡ್ತೇನೆ. ಥ್ಯಾಂಕ್ ಯು.